ವಾರ್ತೆಗಳ ಪ್ರಾಯೋಜಕರು ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. beside Ganj Kalyana Mandap, Ganj Road, Raichur. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Planning to study and work in Russia, full time or part time? Contact MK Nizam. WhatsApp on 9181-2399-1287. ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಬ್ರೋ. ಏನ್ ಬ್ರೋ ಫುಲ್ ರಿಚಾ? ಫುಲ್ ಟ್ಯಾಂಕ್ ಅಂತಿದ್ಯಾ ಬ್ರೋ? ನಯರಾನಲ್ಲಿ ಮಾರ್ಕೆಟ್ ಬೆಲೆಗಿಂತ ಪ್ರತಿ ಲೀಟರ್ ಮೇಲೆ ₹1 ಕಮ್ಮಿಗೆ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿ ಹಾಗೂ ಸರಿಯಾದ ಕ್ವಾಂಟಿಟಿ ಪ್ರಾಮಿಸ್ ಜೊತೆ. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಿದ್ಯುತ್ ದರ ಹೆಚ್ಚಿಸಿದ್ದು ಹಿಂದಿನ ಬಿಜೆಪಿ ಸರ್ಕಾರ. ಲೋಡ್ ಶೆಡ್ಡಿಂಗ್ ಜಾರಿ ಇಲ್ಲ, ಕೆ ಜಾರ್ಜ್. RTPS ಮತ್ತು YTPS ವಿದ್ಯುತ್ ಘಟಕಗಳಿಗೆ ಇಂಧನ ಸಚಿವ KJ ಜಾರ್ಜ್ ಭೇಟಿ. ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ. ವಿದ್ಯುತ್ ಅವೈಜ್ಞಾನಿಕ ಹೆಚ್ಚಳ ಇಳಿಕೆ ಮಾಡಲು ಆಗ್ರಹಿಸಿ ವಾಣಿಜ್ಯೋದ್ಯಮ ಸಂಘ ಇಂಧನ ಸಚಿವರಿಗೆ ಮನವಿ. ವಾಲ್ಮೀಕಿ ಭವನದ ಬಾಕಿ ಕಾಮಗಾರಿ ಪೂರ್ಣಗೊಳಿಸಲು ಡಿಸಿ ಸೂಚನೆ. ನಗರದ ಜೆಸ್ಕಾಂ ಕಚೇರಿ ಕಂದಕ ಬಳಿ ಅನಧಿಕೃತ ಅಂಗಡಿಗಳ ತೆರವುಗೊಳಿಸಿದ ನಗರಸಭೆ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನ. ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿಯಾಗದಿರಿ. ಡಾಕ್ಟರ್ ವೈ ಮನೋಹರ್ ಪತ್ತರ್. ಪೌರ ಕಾರ್ಮಿಕರಿಗೆ ವ್ಯತ್ಯಾಸ ವೇತನ ನೀಡಿದ ಪೌರಾಯುಕ್ತರ ವಜಾಗೊಳಿಸಲು ಆಗ್ರಹಿಸಿ ಮನವಿ. RTPS ಹಾರುಬೂದಿ ಸಾಗಾಣಿಕೆ ಪ್ರಾರಂಭಿಸಲು ಆಗ್ರಹಿಸಿ ಜಯ ಕರ್ನಾಟಕ ಸಂಘಟನೆ ಮನವಿ. ಮತ್ತು ಕ್ಷಣಿಕ ಸುಖ ನೀಡುವ ಮಾದಕ ವಸ್ತುಗಳ ಮೋಹಕ್ಕೆ ಬಿದ್ದು ಸುಂದರವಾದ ಜೀವನ ಹಾಳು ಮಾಡಿಕೊಳ್ಳಬೇಡಿ. ಬಾಲಪ್ಪ ನಾಯಕ್. ವಾರ್ತೆಗಳ ವಿವರ. ವಿದ್ಯುತ್ ದರಗಳನ್ನು ಹಿಂದಿನ ಬಿಜೆಪಿ ಸರ್ಕಾರ ಬೆಲೆ ಹೆಚ್ಚಿಸಿದೆ. ಆದರೆ ಸಣ್ಣ ಕೈಗಾರಿಕೆಗಳೊಂದಿಗೆ ನಮ್ಮ ಸರ್ಕಾರವಿದ್ದು ಈ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸುವುದಾಗಿ ಇಂಧನ ಸಚಿವ KJ ಜಾರ್ಜ್ ಹೇಳಿದರು. ವಿದ್ಯುತ್ ದರಗಳನ್ನು ಹಿಂದಿನ ಬಿಜೆಪಿ ಸರ್ಕಾರ ಬೆಲೆ ಹೆಚ್ಚಿಸಿದೆ. ಆದರೆ ಸಣ್ಣ ಕೈಗಾರಿಕೆಗಳೊಂದಿಗೆ ನಮ್ಮ ಸರ್ಕಾರವಿದ್ದು ಈ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸುವುದಾಗಿ ಇಂಧನ ಸಚಿವ KJ ಜಾರ್ಜ್ ಹೇಳಿದರು. ಅವರು ಇಂದು RTPS ಮತ್ತು YTPS ವಿದ್ಯುತ್ ಘಟಕಗಳಿಗೆ ಭೇಟಿ ನೀಡುವ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲ. ಅನಧಿಕೃತ, ಅಧಿಕೃತ ಲೋಡ್ ಶೆಡ್ಡಿಂಗ್ ಜಾರಿ ಮಾಡಿಲ್ಲ. ತಾಂತ್ರಿಕ ತೊಂದರೆಯಿಂದ ವಿದ್ಯುತ್ ಕಡಿತಗೊಂಡಿರಬಹುದು ಅಷ್ಟೇ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗೃಹ ಜ್ಯೋತಿ ಎಂಬ ದೊಡ್ಡ ಯೋಜನೆ ಜಾರಿಗೊಳಿಸಿದ್ದು 2,14 ಲಕ್ಷ ಜನರಿಗೆ ಯೋಜನೆ ತಲುಪಿಸಲಾಗುತ್ತದೆ. 52 ಲಕ್ಷ ಜನ ಈಗಾಗಲೇ ನೋಂದಣಿ ಪಡೆದಿದ್ದಾರೆ. ಯಾವುದೇ ಸರ್ವರ್ ಸಮಸ್ಯೆ ಇಲ್ಲ. ಅರ್ಹರಿಗೆ ಯೋಜನೆಯ ತಲುಪಿಸಲು ಎಲ್ಲಾ ರೀತಿ ಸಿದ್ಧತೆ ಸರ್ಕಾರ ಕೈಗೊಂಡಿದೆ ಎಂದರು. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿದ್ಯುತ್ ಬೆಲೆ ಏರಿಕೆ ನಿರ್ಧರಿಸಿದ್ದು ಈಗ ಜಾರಿಯಾಗಿದೆ. ನಮ್ಮ ಸರ್ಕಾರ ಬೆಲೆ ಏರಿಕೆ ಮಾಡಿಲ್ಲ. ಅವರೇ ವಿದ್ಯುತ್ ದರ ಏರಿಕೆ ಖಂಡಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಕೋರ್ಟ್
ಆದೇಶದಂತೆ 1400 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ನೀಡಿದೆ. ವಿದ್ಯುತ್ ನಿರ್ವಹಣೆ ಹೆಚ್ಚಳವಾಗಿದ್ದರಿಂದ ಕೇಂದ್ರ ವಿದ್ಯುತ್ ಬಿಲ್ ಹೆಚ್ಚಳವಾಗಿದೆ. ಕೇಂದ್ರ ವಿದ್ಯುತ್ ಕಾಯ್ದೆಯಂತೆ ವಿದ್ಯುತ್ ಬಿಲ್ ಹೆಚ್ಚಿಸಿರುವುದು ಬಿಜೆಪಿ ಸರ್ಕಾರ. ಅವರೇ ಇಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಟೀಕಿಸಿದರು. ವೈಟಿಪಿಎಸ್ ನಿರ್ವಹಣೆಯಲ್ಲಿ ಪವರ್ ಮ್ಯಾಕ್ಸ್ ಸಂಸ್ಥೆಗೆ ನೀಡಿದ ಅವಧಿ ಪೂರ್ಣಗೊಂಡಿರುವ ಕುರಿತು ಮಾಹಿತಿ ಇಲ್ಲ. ಸದ್ಯಕ್ಕೆ ಅವರಿಗೆ ನಿರ್ವಹಣೆಯನ್ನು ಮುಂದುವರಿಸಲಾಗುತ್ತದೆ. ಮುಂದಿನ ದಿನಗಳಲ್ಲಿ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಎಂದರು. ವಿದ್ಯುತ್ ಲೋಡ್ ಶೆಡ್ಡಿಂಗ್ ಕುರಿತಾಗಿ ಅಧಿಕಾರಿಗಳ ಸಭೆ ನಡೆಸಿ ಕಾರಣ ತಿಳಿದುಕೊಳ್ಳುವುದಾಗಿ ಹೇಳಿದರು. ವಿದ್ಯುತ್ ಬಾಕಿ ಇರುವ ಕುರಿತು ಮಾಹಿತಿ ಪಡೆಯುವುದಾಗಿ ಹೇಳಿ ವಿದ್ಯುತ್ ಘಟಕ ಇರುವ ಜಿಲ್ಲೆಗಳಲ್ಲಿ ವಿದ್ಯುತ್ ಪೂರೈಕೆಗೆ ಸಮಸ್ಯೆಯಾಗದಂತೆ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ವಿದ್ಯುತ್ ದರ ಏರಿಕೆ ಕುರಿತು ಕೆಎಸ್ ಈಶ್ವರಪ್ಪ ಹೇಳಿಕೆ ಉತ್ತರಿಸುವುದಿಲ್ಲ. ಅವರೇನು ವಿದ್ಯುತ್ ಮಂತ್ರಿಯಲ್ಲ, ಅವರು ಸಚಿವರಾಗಿ ರಾಜೀನಾಮೆ ಕೊಟ್ಟಿರುವರು, ಅವರಿಗೇನು ಗೊತ್ತು ಎಂದರು. ನಾನು ಈಗ ಒಂದು ಯೋಚನೆ ಮಾಡ್ತೀನಿ, ಮಾಧ್ಯಮದವ್ರನ್ನ ಮೀಟ್ ಮಾಡ್ತಾರೆ. ಈಗ ನೀವೇನೆಲ್ಲ ಸಲಹೆ ಹೇಳ್ತೀರಾ, ಯಾವುದೆಲ್ಲ ಮೀಟಿಂಗ್ ಮಾಡುವಾಗ ನೀವೇನು ಹೇಳಿದ್ರ ಅಂತ ಅದನ್ನ ಅಲ್ಲಿ ಚರ್ಚೆ ಮಾಡಬೇಕು. ನಾನು ರಿವ್ಯೂ ಮೀಟಿಂಗ್ ಮಾಡಿ ನಿಮ್ಮನ್ನು ಮೀಟ್ ಮಾಡಿದ್ರೆ ನೀವೇನಾದ್ರು ಇವರಲ್ಲಿ ಅಪ್ಪ ಎಸ್ಕಾಂ ಅವ್ರು ಯಾರು ಒಂದು ವಿಷಯ ನಾನು ಎನರ್ಜಿ ಮಿನಿಸ್ಟರ್ ಆಗಿ ಮತ್ತು ನಮ್ಮ ಸೆಕ್ರೆಟರಿ ಅವರು ಇದ್ದಾರೆ, ಯಾವುದೇ ಇವರು ಇದ್ದಾರೆ, ಎನ್ ಡಿ ಯಾವುದೇ ಅನಧಿಕೃತ ಲೋಡ್ ಶೆಡ್ಡಿಂಗ್ ಒಂದೊಂದು ಏರಿಯಾಕ್ಕೆ ನನಗೆ ನಮ್ಮ ಆಫೀಸರ್ ಈಗ ನಮ್ಮ ಇಲ್ಲಿ ಲೋಕಲ್ ಯಾರು ಏನು ಮಾಡ್ತೀರಾ ಆಗಬಾರ್ದಲ್ಲ. ಈ ಮಳೆಗಾಳಿ ಜಾಸ್ತಿ ಮಳೆ ಬರಲಿಲ್ಲ ಅನ್ನೋ ಕಡೆ ಹೇಳ್ತಿದ್ದಾರೆ, ಮಳೆಗಾಳಿ ವಿಚಾರ ಇಲ್ಲಿ ಬರ್ತದೆ. ಇದೆಲ್ಲ ಎಕ್ಸ್ಕ್ಯೂಸ್ ಯಾಕೆ ಹೇಳ್ತೀರಾ? ನೀವು ನಿಂತುಬಿಟ್ಟು ಆಫೀಸರ್ಗಳು ಕೆಲಸ ಏನಂತೆ ನೀವು ನಿಂತು ಮಾಡಬೇಕು. ನಿಮ್ಮ ಕೈಲಿ ಆಗದೆ ಇದ್ರೆ ನಿಮ್ಮ ಹೆಡ್ ಆಫೀಸಿಗೆ ಅವ್ರು ಇದು ಮಾಡಿದ್ರೆ ಅವ್ರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ನೀವು ಮಾಡೋ ಕೆಲಸ ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಲ್ಯಾಂಡ್ ವಿಚಾರದಲ್ಲಿ ನೀವು ಪರ್ಸನಲಾಗಿ ಹೋಗಿ ಅದನ್ನು ಮಾಡಬೇಕಾಗ್ತದೆ, ಗೊತ್ತಾಯ್ತಲ್ಲ. ಈಗ ಜನರಿಗೆ ತೊಂದರೆ ಕೊಡಬಾರ್ದು, ಅದಕ್ಕೆ ಆಯ್ತು. ಈಗ ಅದನ್ನು ಈಗ ನಿಮ್ಮದು ಸ್ಟೇಷನ್ ಬರೋ ತನಕ ಟೈಮ್ ಆಗ್ತದಲ್ಲ, ಅಲ್ಲಿ ತನಕ ಏನು ಮಾಡ್ತಾರೆ, ಈಗ ಇಮಿಡಿಯೇಟ್ ಆಗಿ ಏನು ಮಾಡ್ತಾರೆ ಮಾಡ್ಕೊಂಡು 3-4 ಗಂಟೆ ನಮಗೆ ಗೊತ್ತಿರೋರಿಗೆ ಯಾವುದೇ ಲೋಡ್ ಶೆಡ್ಡಿಂಗ್ ನಾವು ಒಂದೇ ಒಂದು ನಮಗೇನು ಹೇಳಿದ ನೀವು ಅದನ್ನ ಇದು ಮಾಡ್ತೀರ ಅಂತ. ನಿಮ್ಮ ಪ್ರಕಾರ ಫೀಡರಲ್ಲಿ ಜಾಸ್ತಿ ಆಗಿದೆ ಹೋದ್ರಿ. ಇದೆಲ್ಲ ನಾನು ಕೇಳ್ಬಿಟ್ಟು ಸಾಕಷ್ಟು ಕೇಳಿದ್ದೀನಿ. ನಾನು ಹೊಸದಾಗಿ ಮಂತ್ರಿ ಆಗಲಿಲ್ಲ, ಗೊತ್ತಾಯ್ತಾ. ಏನು ಹೇಳಿದ್ರು ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಏನು ಗೊತ್ತಾ, ಆಮೇಲೆ ಇದು ಇವ್ರದ್ದು ಎಕ್ಸ್ಕ್ಯೂಸ್ ಅಷ್ಟೇ, ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಬರೀ ನೀವು ಕುದುರೆ ಪಟ್ಟಿಗೆ ಮಾಡ್ತಾರೆ, ಏನು ನೀವು ಇದಾಗ್ತದೆ ಗೊತ್ತಿರ್ಬೇಕು. ನೀವು ಇಂಜಿನಿಯರ್ ಪಾಪ ಕಾಮನ್ ಮ್ಯಾನ್ ಆಗ್ಬೇಕಂತ ಅವರೇ ಹೇಳ್ತಾರೆ. ನೀವು ಇಂಜಿನಿಯರು ನಿಮ್ಮ ಫೀಡರು ಇದು ಜಾಸ್ತಿ ಆಗಿದೆ, ಸಬ್ಸ್ಟೇಷನ್ಸ್ 2 ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಲೇಬರು ಸ್ಟಾಫ್ ಕಡಿಮೆ ಅಂತ ಹೇಳ್ಬಿಟ್ರೆ ಮುಗಿತಾರೆ. ನೀವು ಏನು ಹೇಳ್ತಾರೆ, ಇವರ ಇಂಜಿನಿಯರ್ ಕ್ವಾಲಿಫೈಡ್ ಏನಾಗ್ತಾ ಇದೆ, ಆರ್ಟಿಫಿಷಿಯಲ್ ಏನಾಗ್ತದೆ, ಇನ್ನೊಂದು ಕಡೆ ಏನಾಗ್ತದೆ ತುಂಬ ಬರ್ತಾರೆ. ಅಷ್ಟಾದ್ರೂ ನಿಮಗೆ ನಾಲೆಜ್ ಇರ್ಬೇಕಲ್ಲ. ಅದನ್ನ ಪ್ರಪೋಸಲ್ ಕಳಿಸ್ಬಿಟ್ಟು ಕೇಳಿ, ಅದನ್ನ ಪ್ರಪೋಸಲ್ ಕಳಿಸ್ಬಿಟ್ಟು ನಮ್ಮ ಹೆಡ್ ಆಫೀಸಲ್ಲಿ ಪೆಂಡಿಂಗ್ ಇದ್ಬಿಟ್ರೆ, ನಾವು ಪ್ರಪೋಸಲ್ ಕಳಿಸಿದ್ರೆ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ರೆ ನಾವು ಸೀನಿಯರ್ ಆಫೀಸರ್ಗಳಿದ್ರೆ ಮಾತಾಡ್ಬೋದು. ಈ ಎಕ್ಸ್ಕ್ಯೂಸ್ ಇದೆಯಲ್ಲ, ಯಾವುದು ನಮಗೆ ಸ್ಟಾಫ್ ಇಲ್ಲ, ಅದೆಲ್ಲ ಇದರಲ್ಲಿ ಸಮೇತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಶಾಸಕರುಗಳಾದ ಹಂಪನಗೌಡ ಬಾದರ್ಲಿ, ಗ್ರಾಮೀಣ ಶಾಸಕ ದದಲ್ ಬಸನಗೌಡ, ಇಲಾಖೆ ಕಾರ್ಯದರ್ಶಿ ಗೌರವ್ ಗುಪ್ತಾ, ಕೆಪಿಸಿ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಪಾಂಡೆ ಸೇರಿ ಆರ್ಟಿಪಿಎಸ್ ವೈಟಿಪಿಎಸ್ ಅಧಿಕಾರಿಗಳು ಇದ್ದರು. ರಾಯಚೂರು ಶಾಖೋತ್ಪನ್ನ ಕೇಂದ್ರ ಹಾಗೂ ವೈಟಿಪಿಎಸ್ ವಿದ್ಯುತ್ ಘಟಕಗಳಿಗೆ ಇಂಧನ ಸಚಿವ ಪ್ರಥಮ ಬಾರಿಗೆ ಭೇಟಿ ನೀಡಿ ಘಟಕವಾರು ಮಾಹಿತಿ ಪಡೆದರು. ರಾಯಚೂರು ಶಾಖೋತ್ಪನ್ನ ಕೇಂದ್ರ ಹಾಗೂ ವೈಟಿಪಿಎಸ್ ವಿದ್ಯುತ್ ಘಟಕಗಳಿಗೆ ಇಂಧನ ಸಚಿವ ಪ್ರಥಮ ಬಾರಿಗೆ ಭೇಟಿ ನೀಡಿ ಘಟಕವಾರು ಮಾಹಿತಿ ಪಡೆದರು. 1720 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ರಾಯಚೂರು ಶಾಖೋತ್ಪನ್ನ ಘಟಕಕ್ಕೆ ಭೇಟಿ ನೀಡಿ 210 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಘಟಕಗಳ ಕಾರ್ಯನಿರ್ವಹಣೆ ಸಮಸ್ಯೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪೂರ್ಣ ಪ್ರಮಾಣ ವಿದ್ಯುತ್ ಉತ್ಪಾದನೆಗೆ ಅಗತ್ಯವಿರುವ ಕಲ್ಲಿದ್ದಲು ಹಾಗೂ ನೀರಿನ ಪೂರೈಕೆ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದರು. 1 ಮತ್ತು 2ನೇ ಘಟಕ ವಾರ್ಷಿಕ ನಿರ್ವಹಣೆಯಿಂದ ಉತ್ಪಾದನೆ ಸ್ಥಗಿತಗೊಂಡಿದ್ದು ತ್ವರಿತವಾಗಿ ಉತ್ಪಾದನೆಗೆ ಅಣಿಗೊಳಿಸಿ
ಪೂರ್ಣಗೊಳಿಸುವಂತೆ ಸೂಚಿಸಿದರು. ಉಳಿದ ಘಟಕಗಳಿಂದ ವಿದ್ಯುತ್ ಉತ್ಪಾದನೆಯನ್ನು ನಡೆಸಲು ಬೇಕಿರುವ ಅವಶ್ಯಕತೆಗಳ ಕುರಿತು ಚರ್ಚೆ ನಡೆಸಿದರು. ನಂತರ 1600 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ವೈಟಿಪಿಎಸ್ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಘಟಕದ ಕಾರ್ಯನಿರ್ವಹಣೆಯನ್ನು ಪವರ್ ಮ್ಯಾಕ್ಸ್ ಸಂಸ್ಥೆಗೆ ವಹಿಸಿರುವ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಬೇಡಿಕೆಯ ಅನ್ವಯ ಶಾಖೋತ್ಪನ್ನ ವಿದ್ಯುತ್ ಘಟಕಗಳ ನಿರ್ವಹಣಾ ಅವಶ್ಯಕವಾಗಿದ್ದು ಅಗತ್ಯ ಕ್ರಮಗಳನ್ನು ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ನಿಮ್ದಾದ್ರೂ ಮಿನಿಸ್ಟರ್ ಆಗಿ ನಾನು ಬಂದಾಗ ನಮ್ಮ MLA ಅವರನ್ನು ನೋಡ್ಕೊಳ್ಳಿಲ್ಲ ಅಂದ್ರೆ ನೀವು ಹೋಗಿ ಚೀಫ್ ಮಿನಿಸ್ಟರ್ ಕಂಪ್ಲೇಂಟ್ ಮಾಡ್ತಾರೆ. ಈಗ ನಮ್ದೇನಿಲ್ಲ ಸರ್, ನಮ್ಮ ಕಡೆ ಕಾರ್ಮಿಕರು ಆ ಕಾಂಟ್ರಾಕ್ಟ್ ಬೇಸಿಗೆ ಔಟ್ಸೋರ್ಸ್ ಏನಾಗಿದೆ, ಕೋವಿಡ್ ಸಂದರ್ಭದಲ್ಲಿ ಕೆಲವು ಮೆಗಾ ಟೆಂಡರ್ ಮಾಡಿದ್ದಾರೆ. ಇವ್ರನ್ನೆಲ್ಲ 40 ಮಂದಿ 25 ಮಂದಿ 30 ಮಂದಿ ಲೈಕ್ ಮಾಡಿದ್ದಾರೆ ಮೆಗಾ ಟೆಂಡರ್ನ. ಅದೆಲ್ಲ ಮೆಗಾ ಟೆಂಡರ್ನ ಕ್ಯಾನ್ಸಲ್ ಮಾಡ್ತಿಲ್ಲ ನಾನು ಹೇಳೋದಿಲ್ಲ. ನಮ್ಮ ಬೇಡಿಕೆ ಸರ್. ಈಗ ಏನು ಒಂದೊಂದು ಇದರಲ್ಲಿ ಇದ್ರು, ಒಂದೊಂದು ಕೋಲ್ ಹ್ಯಾಂಡ್ಲಲ್ಲಿ ಎಲ್ಲ ಎಷ್ಟು ಜನ ಕೆಲಸ ಮಾಡ್ತಾರೆ, ಆ ಜನ ಫುಲ್ಫಿಲ್ ಆಗಬೇಕು. 30% ಕೊಡ್ತಾರೆ. ಆಯ್ತು, ಅದ್ರ ವಿಚಾರದಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಈಗ ಇದು ನೋಡಿ, ಇದಂಗೆ ಹೇಳ್ಬಿಟ್ಟು ಈಗ ನೀವು ಹೇಳಿದ್ರೆ 20 ಮಾಡಿದೀವಲ್ಲ, ಇದೆಯಲ್ಲ ಈಗ ಬೇಡ ವೈದಿಲ್ಲ ಅಂದ್ರೆ ನಾವು ಇಲ್ಲ ಈಗ ಫಸ್ಟ್ 20 ಹೋಗ್ಲಿ, ಅದಾದ್ಮೇಲೆ 30 ಮಾಡಿ. ಕೇಳ್ತಾ ಇದ್ದಾರೆ 30% ಈಗ ಫಸ್ಟ್ ಅಂತಂತ ಬೇಡ ಸರ್. ನಾನೇನಂತೀನಿ, ನೀವು 30% ನೀವು ಮಾಡಿ ಸುಮ್ಮನೆ ಟಿಡಿ ಕರೆಕ್ಟ್ ಅಂತೀರಿ. ನಾವೆಲ್ಲ ಎಷ್ಟು ಕಳ್ಕೊಂಡು ಎಲ್ಲ ಮಾಡ್ಕೊಂಡು ಸಿಮೆಂಟ್ ಫ್ಯಾಕ್ಟ್ರಿ ಹೊಲ ಕೊಟ್ಟರೆ ಒಂದೇ ಸತಿ 100% ಜಾಸ್ತಿ ಕೊಟ್ಟಿದ್ದಾರೆ. 100% ಜಾಸ್ತಿ ಮಾಡಿದ್ರೆ ಅದು ನಿಮ್ಮ ಮಾತಿಗೆ ಗೌರವ ಕೊಟ್ಟುಬಿಟ್ಟು, ಬಟ್ ನಮಗೂ ಗೊತ್ತಾಗಬೇಕಲ್ಲ, ತಗೊಂಡು ಹೋಗ್ತಾರೆ. ಆಮೇಲೆ ಅವಾಗ ಒಂದು ಟೈಮು ಏನಾಯಿತು, ಇದರಲ್ಲಿ ಕೆಲವು ಜನರಿಗೆ ಪರ್ಮಿಟ್ ಆಯಿತು. ಆಮೇಲೆ ನೆಕ್ಸ್ಟ್ ತಿರುಗಿ ಏನಾಯಿತು, ಕೋರ್ಟ್ ಒಂದು ಡೈರೆಕ್ಷನ್ ಕೂಡ ಆಯಿತು ಮಾಡ್ಬೇಕು. ತಿರುಗಿ ಆಮೇಲೆ ಮಾಡ್ತಾ ಇದ್ರು ಪ್ರಾಬ್ಲಮ್ ಆಗಿ ಈಗ ಒಂದು ಸ್ಟೇಟ್ ಗವರ್ಮೆಂಟ್ ಒಂದು ಪಾಲಿಸಿ ಮಾಡಬೇಕಾಗುತ್ತೆ. ನಾನಿಲ್ಲಿ ಪಾಲಿಸಿ ಮಾಡಬೇಕಾಗುತ್ತೆ. ಈಗ ಬರೀ ಇಲ್ಲಿದ್ದು ಮಾತ್ರ ಕಾಂಟ್ರಾಕ್ಟ್ ವ್ಯವಸ್ಥೆ ಎಲ್ಲ ಕಡೆ ಅವ್ರದ್ದೆಲ್ಲ ಏನು ಮಾಡಬೇಕು ನೋಡಿ. ಅವ್ರ ಹತ್ರ ನೀವು ಹೋಗಿದ್ರಾ? ಅವ್ರ ಹತ್ರ ಹೋಗಿ ನಿಮಗಿಂತ ಸೀರಿಯಸ್ ಪ್ರಾಬ್ಲಮ್ ಹೇಳ್ತಾರೆ ಅವರು. ನಾನೇನು ಹೇಳ್ತಾ ಇದ್ದೀನಿ, ಐ ಆಮ್ ಸಿಂಪಥೆಟಿಕ್. ಅಲ್ಲಿ ನೋಡಿ ಯಾವುದು 10% ಕರೆಕ್ಟ್ ಆಗಿರೋನ್ನ ಹಾಕ್ಬೇಕಾಗ್ತದೆ. ಚೇಂಜ್ ಮಾಡ್ತಾ ಅದರ ಕ್ವಾಲಿಟಿ ಇಲ್ಲಿ ಬಂದಿದ್ದು ನೀವು ತರಿಸ್ಕೊಳ್ಳಿ. ಅಲ್ಲಿದ್ದು ಕ್ವಾಲಿಟಿ ಇಲ್ಲಿ ಕ್ವಾಲಿಟಿ ವೇರಿಯೇಷನ್ ಬರ್ತಾ ಇದೆಯಾ ಏನಂತ ಸ್ವಲ್ಪ ಚೆಕ್ ಮಾಡಿದ್ರೆ ನಮ್ಮ ಹೆಡ್ ಆಫೀಸಿಂದ ಚೆಕ್ ಮಾಡ್ತಾರೆ. ಇವರು ಎಲ್ಲ ಓಕೆ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಹೇಳಿದಾರ ಇಲ್ಲಿ ತನಕ ರೆಕಾರ್ಡ್ ಅಲ್ಲಿ ಹಾಕೋದು ಇನ್ನೊಂದು. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ದದಲ್ ಬಸನಗೌಡ, ಹಂಪನಗೌಡ ಬಾದರ್ಲಿ, ರವಿ ಬೋಸರಾಜ್, ಇಂಧನ ಇಲಾಖೆ ಕಾರ್ಯದರ್ಶಿ ಗೌರವ್ ಗುಪ್ತಾ, ಎಚ್ಡಿ ಪಂಕಜ್ ಪಾಂಡೆ ಸೇರಿದಂತೆ ಆರ್ಟಿಪಿಎಸ್ ಕಾರ್ಯನಿರ್ವಾಹಕ ನಿರ್ದೇಶಕ ದಿವಾಕರ್ ಹಾಗೂ ಇತರೆ ಅಧಿಕಾರಿಗಳು ಇದ್ದರು. ವಿದ್ಯುತ್ ದರ ಅವೈಜ್ಞಾನಿಕ ಏರಿಕೆಯಿಂದ ಕೈಗಾರಿಕೆಗಳು ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗುವಂತಾಗಿದ್ದು ಬೆಲೆ ಇಳಿಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ರಾಯಚೂರು ವಾಣಿಜ್ಯೋದ್ಯಮ ಸಂಘದ ಇಂಧನ ಸಚಿವ ಕೆಜೆ ಜಾರ್ಜ್ ಇವರನ್ನು ಭೇಟಿ ಮಾಡಿ ಮನವಿ ಮಾಡಿತು. ವಿದ್ಯುತ್ ದರ ಅವೈಜ್ಞಾನಿಕ ಏರಿಕೆಯಿಂದ ಕೈಗಾರಿಕೆಗಳು ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗುವಂತಾಗಿದ್ದು ಬೆಲೆ ಇಳಿಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ರಾಯಚೂರು ವಾಣಿಜ್ಯೋದ್ಯಮ ಸಂಘದ ಇಂಧನ ಸಚಿವ ಕೆಜೆ ಜಾರ್ಜ್ ಇವರನ್ನು ಭೇಟಿ ಮಾಡಿ ಮನವಿ ಮಾಡಿತು. ಸಂಘದ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ ನೇತೃತ್ವದ ನಿಯೋಗ ಸಚಿವರನ್ನು ಭೇಟಿ ಮಾಡಿ ಮೇ 12ರಿಂದ ಅನ್ವಯವಾಗುವಂತೆ ಕೆಇಆರ್ಸಿ ಶಿಫಾರಸಿನಂತೆ ಏಕಪಕ್ಷೀಯವಾಗಿ ವಿದ್ಯುತ್ ಹೆಚ್ಚಳ ಅನ್ವಯಿಸಲಾಗಿದೆ. ನಿಗದಿತ ಶುಲ್ಕವನ್ನು 1 ಕೆವಿಗೆ 265 ರೂಪಾಯಿ ಇರುವುದನ್ನು 350 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಎಫ್ಸಿಎಸಿ ಚಾರ್ಜ್ ಅನ್ನು
0.55 ಪೈಸೆಯನ್ನು 2.64 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ರಾಜ್ಯದಲ್ಲಿಯೇ ವಿದ್ಯುತ್ ದರ ಹೆಚ್ಚಿಸಲಾಗಿದೆ. ಕೈಗಾರಿಕೆಗಳು ವಿದ್ಯುತ್ ದರದಿಂದ ಉತ್ಪಾದನೆ ಮಾಡಲು ಆಗದೆ ಸಾಲ ಮರುಪಾವತಿಯೂ ಸಾಧ್ಯವಾಗುವುದಿಲ್ಲ. ಕೈಗಾರಿಕೆಗಳು ನಷ್ಟಕ್ಕೆ ಗುರಿಯಾದ ಕಾರ್ಮಿಕರು ಸಹ ನಿರುದ್ಯೋಗಿಗಳಾಗುವ ಸ್ಥಿತಿ ನಿರ್ಮಾಣವಾಗುತ್ತದೆ. ಕೈಗಾರಿಕೆಗಳಿಗೆ ಆಗುವ ಆರ್ಥಿಕ ನಷ್ಟ ಸರಿದೂಗಿಸಲು ಕೂಡಲೇ ವಿದ್ಯುತ್ ಬೆಲೆ ಇಳಿಕೆ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿದ ಸಚಿವರು ವಿದ್ಯುತ್ ದರ ಇಳಿಕೆ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಕರ್ನಾಟಕ ವಿದ್ಯುತ್ ಆಯೋಗ ಶಿಫಾರಸಿನ ಮೇರೆಗೆ ಕಳೆದ ಸರ್ಕಾರ ವಿದ್ಯುತ್ ದರ ಹೆಚ್ಚಿಸಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೈಗಾರಿಕೋದ್ಯಮಿಗಳೊಂದಿಗೆ ಚರ್ಚಿಸಿದ್ದಾರೆ. ಆದರೂ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಅಕ್ಕಿ ಗಿರಣಿ ಮಾಲೀಕರ ಸಂಘದ ಪುರುಷೋತ್ತಮ್ ಸಾವಿತ್ರಿ, ಎನ್ ಮೂರ್ತಿ ಮೈಲಾಪುರ್, ಮಾರಂ ತಿಪ್ಪಣ್ಣ, ಜಂಬಣ ಐಕ್ಲಾಸ್ಪುರ್, ಲಕ್ಷ್ಮೀ ರೆಡ್ಡಿ, ಜಗದೀಶ್ ಗುಪ್ತಾ, ರವಿ ಬೋಸ್ರಾಜ್ ಸೇರಿದಂತೆ ಹಲವರು ಇದ್ದರು. ವಾಲ್ಮೀಕಿ ಭವನದ ಮುಂದುವರೆದ ಕಾಮಗಾರಿಗೆ 1 ಕೋಟಿ ರೂಪಾಯಿನಲ್ಲಿ ಅವಶ್ಯಕತೆ ಇರುವ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ ಅವರು ಹೇಳಿದರು. ವಾಲ್ಮೀಕಿ ಭವನದ ಮುಂದುವರೆದ ಕಾಮಗಾರಿಗೆ 1 ಕೋಟಿ ರೂಪಾಯಿನಲ್ಲಿ ಅವಶ್ಯಕತೆ ಇರುವ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ ಹೇಳಿದರು. ನಗರದ ಜಿಲ್ಲಾ ಕಚೇರಿ ಸಭಾಂಗಣದಲ್ಲಿ ವಾಲ್ಮೀಕಿ ಭವನ ಕಾಮಗಾರಿ ಕುರಿತು ಹಮ್ಮಿಕೊಂಡ ಸಭೆಯಲ್ಲಿ ಮಾತನಾಡಿದರು. ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಈ ಹಿಂದೆ 3 ರಿಂದ 4 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಮುಂದುವರೆದ ಕಾಮಗಾರಿಗೆ ಇದೀಗ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಮಾಡಲು ಎಸ್ಟಿಮೇಟ್ ಸಿದ್ಧಪಡಿಸಬೇಕು ಎಂದು ಸೂಚಿಸಿದರು. ವಾಲ್ಮೀಕಿ ಭವನದಲ್ಲಿ ಬಾಕಿ ಕಾಮಗಾರಿಗಳಾದ ಕಾಂಪೌಂಡ್, ಒಳಚರಂಡಿ, ಕುಡಿಯುವ ನೀರು, ವಿದ್ಯುತ್, ಪಿಸಿ ಅಳವಡಿಕೆ, ಪಿಒಪಿ ಕಾಮಗಾರಿ ಮತ್ತು ಮೈದಾನ ಲೆವೆಲ್ ಕಾಮಗಾರಿ ಮಾಡಬೇಕಾದ ಅವಶ್ಯಕತೆ ಇದೆ ಎಂದು ಸೂಚಿಸಿದರು. 1 ಕೋಟಿ ವೆಚ್ಚದಲ್ಲಿ ಮುಖ್ಯವಾಗಿ ಪಿಒಪಿ ಕಾಮಗಾರಿ ಮತ್ತು ಕುಡಿಯುವ ನೀರಿನ ಕಾಮಗಾರಿ ಜೊತೆಗೆ ಸಣ್ಣ ಪುಟ್ಟ ಕಾಮಗಾರಿಗೆ ಎಸ್ಟಿಮೇಟ್ ಸಿದ್ಧಪಡಿಸಿ ಕಾಮಗಾರಿ ಮಾಡಬೇಕು ಎಂದು ಸೂಚಿಸಿದರು. ಉಳಿದ ಕಾಮಗಾರಿ ಕಾಂಪೌಂಡ್ ಮತ್ತು ಟಿಸಿ ಅಳವಡಿಕೆ ಸೇರಿ ಇತರೆ ಕಾಮಗಾರಿಗಳು ಮಾಡಲು ಹೆಚ್ಚುವರಿ ಅನುದಾನಕ್ಕಾಗಿ ಇಲಾಖೆಗೆ ಪತ್ರ ಬರೆಯಿರಿ ಎಂದು ಅವರು 1 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ವಾಲ್ಮೀಕಿ ಜಯಂತಿ ಒಳಗೆ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿ ರಾಜೇಂದ್ರ ಜಾಲ್ದಾರ್, ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿ ಮೆಕಾಲೆ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ನಗರದ ಜೆಸ್ಕಾಂ ಕಚೇರಿ ಇರುವ ಕಂದಕ ಪಕ್ಕದಲ್ಲಿ ಅನಧಿಕೃತವಾಗಿ ಹಾಕಿರುವ ಅಂಗಡಿಗಳನ್ನು ನಗರಸಭೆಯಿಂದ ತೆರವುಗೊಳಿಸಲಾಯಿತು. ದಿನಕ್ಕೊಬ್ಬರು ಕಂದಕ ಜಾಗದಲ್ಲಿ ಅಂಗಡಿಗಳು ಹುಟ್ಟಿಕೊಳ್ಳುತ್ತಿವೆ. ಕೆಲವರು ನಕಲಿ ದಾಖಲೆ ಸೃಷ್ಟಿಸಿ ಜಾಗ ಅತಿಕ್ರಮಣ ಮಾಡುತ್ತಿರುವುದು ನಡೆಯುತ್ತಿದೆ. ನಗರಸಭೆ ಕೊನೆಗೆ ಎಚ್ಚರಗೊಂಡು ತೆರವುಗೊಳಿಸಿದೆ. ನಗರದ ಜೆಸ್ಕಾಂ ಕಚೇರಿ ಇರುವ ಕಂದಕ ಪಕ್ಕದಲ್ಲಿ ಅನಧಿಕೃತವಾಗಿ ಹಾಕಿರುವ ಅಂಗಡಿಗಳನ್ನು ನಗರಸಭೆಯಿಂದ ತೆರವುಗೊಳಿಸಲಾಯಿತು. ದಿನಕ್ಕೊಬ್ಬರು ಕಂದಕ ಜಾಗದಲ್ಲಿ ಅಂಗಡಿಗಳು ಹುಟ್ಟಿಕೊಳ್ಳುತ್ತಿವೆ. ಕೆಲವರು ನಕಲಿ ದಾಖಲೆ ಸೃಷ್ಟಿಸಿ ಜಾಗ ಅತಿಕ್ರಮಣ ಮಾಡುತ್ತಿರುವುದು ನಡೆಯುತ್ತಿದೆ. ನಗರಸಭೆ ಕೊನೆಗೆ ಎಚ್ಚೆತ್ತುಕೊಂಡು ತೆರವುಗೊಳಿಸಿದೆ. ಕೆಲ ದಿನಗಳಿಂದ ಅಂಗಡಿಗಳು, ಟಿನ್ ಶೆಡ್ಗಳು ಹಾಕಿಕೊಳ್ಳುತ್ತಿರುವ ಕುರಿತು ನಗರಸಭೆ ಮಾಲೀಕರಿಗೆ ಸೂಚನೆ ನೀಡಿ ತೆರವುಗೊಳಿಸುವಂತೆ ಸೂಚಿಸಿದ್ದರು. ಆದರೆ ಯಾರು ತೆರವಿಗೆ ಮುಂದಾಗದ ಇರುವುದರಿಂದ ಇಂದು ನಗರಸಭೆ ಸಿಬ್ಬಂದಿಗಳು ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಕಂದಕ ಖಾಸಗಿಯವರ ಪಾಲಾಗುವ ಮುನ್ನ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನವಾದ ಇಂದು ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಪ್ರಮಾಣ ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಯಚೂರು ಜಿಲ್ಲಾ ಆರೋಗ್ಯ ಸಂಘ, ಮಾನಸಿಕ ಆರೋಗ್ಯ ವಿಭಾಗ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಆರಕ್ಷಕ ಕಾರ್ಯಗೃಹ ಇಲಾಖೆ, ಅಬಕಾರಿ ಇಲಾಖೆ, ಮನೋರೋಗ ವಿಭಾಗ, ರಿಮ್ಸ್ ರಾಯಚೂರು, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಮತ್ತು ಪ್ರಮಾಣ ಪಿಯು ಕಾಲೇಜು ರಾಯಚೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮನೋರೋಗ ತಜ್ಞರಾದ ಡಾ ವೈ ಮನೋಹರ್ ಪತ್ತರ್ ಮಾತನಾಡಿ, ವ್ಯಸನ ಎನ್ನುವುದು ಒಂದು ಸಂಕೀರ್ಣವಾದ ಸಮಸ್ಯೆ. ವ್ಯಸನವು ಜೀವ ವಿಜ್ಞಾನಕ್ಕೆ ಸಂಬಂಧಿಸಿದ ಮಿದುಳಿನ ಅಸ್ಪಷ್ಟತೆ. ಇದರ ಮೇಲೆ ಮಾನಸಿಕ ಹಾಗೂ ಸಾಮಾಜಿಕ ಅಂಕಗಳ ಪ್ರಭಾವ ಇರುತ್ತದೆ. ತಾತ್ಕಾಲಿಕ ಆನಂದ ನೀಡುವ ಮಾದಕ ವಸ್ತುಗಳ ಮದ್ಯ, ಸಿಗರೇಟ್, ಡ್ರಗ್ಸ್ ಇತ್ಯಾದಿ ಅವಲಂಬನೆಗೆ ಒಳಗಾಗುವುದನ್ನು ವ್ಯಸನ ಎನ್ನಬಹುದು. ಇದು ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದರು. ಕುತೂಹಲ, ಸ್ನೇಹಿತರ ಒತ್ತಡ, ಗೆಳೆಯರ ಗುಂಪಿನಲ್ಲಿ ಒಂದಾಗಬೇಕೆಂಬ ಭಾವನೆ, ಮನೆಯ ವಾತಾವರಣ, ಮನೆಯವರ ವಿರುದ್ಧ ಸಿಡಿದೇಳುವ ಅಥವಾ ತಿರುಗುವ ಒಂದು ಕೃತ್ಯವೆಂದು ಭಾವಿಸಿ ಹೀಗೆ ಅನೇಕ ಕಾರಣಗಳಿಗಾಗಿ ಜನರು ಮಾದಕ ವಸ್ತುಗಳ ಸೇವನೆ ಆರಂಭಿಸುತ್ತಾರೆ. ವಾಸ್ತವವೆಂದರೆ ವ್ಯಸನಿಗಳಾಗಲು ವಂಶವಾಹಿ ಮತ್ತು ಸುತ್ತಮುತ್ತಲಿನ ವಾತಾವರಣ ಹೆಚ್ಚಾಗಿ ಕಾರಣವಾಗುತ್ತವೆ ಎಂದು ತಿಳಿಸಿದರು. ನಾನು ಏನೇ ಸಾಧನೆಗಳನ್ನು ಕೂಡ ಸಾಧಿಸಬಲ್ಲೆ. ಈ ಎಲ್ಲ ಒಂದು ಫಾಲ್ಸ್ ಪರ್ಸೆಪ್ಷನ್ಸ್ ಅದೆಲ್ಲ ಫಾಲ್ಸ್ ಒಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಲ್ಲ ಜಾಸ್ತಿ ಆಗಿ ಅವನು ತನ್ನದೇ ಆದ ಒಂದು ಇಮ್ಯಾಜಿನರಿ ವರ್ಲ್ಡಲ್ಲಿ ಹೋಗ್ತಾ ಇರ್ತಾನೆ. ನೀವು ಸಾಕಷ್ಟು ಮಂದಿ ನೋಡಿರ್ಬೋದು, ಅವರಿಗೆ ತಿನ್ನೋದಕ್ಕೆ ಸರಿಯಾದ ರೀತಿಯಲ್ಲಿ ಆಹಾರ ಸಿಗದೇ ಇದ್ರೂ ಕೂಡ
ಸರಿಯಾದ ರೀತಿಯಲ್ಲಿ ಅವರಿಗೊಂದು ವಸತಿ ವ್ಯವಸ್ಥೆ ಇಲ್ಲದೇ ಇದ್ರೂ ಕೂಡ ಅವ್ರು ಮಾತಾಡೋ ರೀತಿ ಹೆಂಗಿರ್ತಂದರೆ ನಾನು ಯಾರೋ ಗೊತ್ತಲ್ಲ ನಿಮಗೆ ಏನು ತಿಳ್ಕೊಂಡಿದ್ದೆ ನನ್ನಂದ್ರೆ ಏನಂತ ತಿಳ್ಕೊಂಡಿದ್ದೆ ನಾನೇ ಬೇರೆ ನನ್ನ ಲೆವೆಲ್ಲೇ ಬೇರೆ. ಸೊ ಹಿ ವಿಲ್ ಗೋ ಆನ್ ಬೂಸ್ಟಿಂಗ್ ಹಿಮ್ಸೆಲ್ಫ್ ವಿಥೌಟ್ ಎನಿ ರಿಯಾಲಿಟಿ. ಆ ರಿಯಾಲಿಟಿ ಟಚ್ಗೆ ಅವನು ಬರೋದಿಲ್ಲ, ತನ್ನದೇ ಆದ ಒಂದು ಇಮ್ಯಾಜಿನರಿ ವರ್ಲ್ಡಲ್ಲಿ ಇರ್ತಾನೆ. ಇದಕ್ಕೆಲ್ಲ ಕಾರಣ ಆ ಒಂದು ಮಾದಕ ವಸ್ತುಗಳ ಒಂದು ಸೇವನೆ. ದ ಕಿಂಗ್ ಅಂತ ತಿಳ್ಕೊತಾನೆ. ಯಾವುದೇ ಒಂದು ಅಪರಾಧ ಆಗಬೇಕಾದ್ರೂ ಕೂಡ ಅದರ ಹಿಂದೆ ನೀವು ಯಾವತ್ತಿಗೂ ಒಂದು ಎನ್ಕ್ವೈರಿ ಮಾಡಿ ನೋಡಿ, ಮದ್ಯ ಅಥವಾ ಮಾದಕ ವಸ್ತುಗಳ ಸೇವನೆಯ ಒಂದು ಕಾರಣ ಇದ್ದೇ ಇರುತ್ತೆ ಮೋಸ್ಟ್ ಆಫ್ ದಿ ಟೈಮ್. ಆದ್ದರಿಂದ ಅಪರಾಧಗಳನ್ನು ತಡೆಗಟ್ಟುವುದಕ್ಕಾಗಲಿ ಅಥವಾ ಮದ್ಯ ಮತ್ತು ಮಾದಕ ವ್ಯಸನವನ್ನು ನಾವು ತಡೆಗಟ್ಟುವುದಕ್ಕೆ ಸಾಕಷ್ಟು ಏನಂತಾರೆ ಈ ಕಾಯ್ದೆ ಕಾನೂನುಗಳು, ಕೋರ್ಟುಗಳು ಮತ್ತು ಪೊಲೀಸರು ಎಲ್ಲ ಇದ್ರೂ ಕೂಡ ನಮ್ಮಲ್ಲಿ ಬೇಕಾಗಿರ್ತಕ್ಕಂಥದ್ದಂದರೆ ಮನಸ್ಸಿನ ಪರಿವರ್ತನೆ. ಒಬ್ಬ ವ್ಯಕ್ತಿಯ ಮನಸ್ಸಿನ ಪರಿವರ್ತನೆ ಆಗದ ಹೊರತು ಅಂತಹ ವ್ಯಕ್ತಿಗಳಿಂದ ಆಗಬಹುದಾದಂತಹ ಎಲ್ಲ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಆಫ್ಕೋರ್ಸ್ ಕಾನೂನು ತನ್ನದೇ ಆದ ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ, ಆದರೆ ಕಾನೂನೇ ಎಲ್ಲ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಮನಸ್ಸಿನ ಪರಿವರ್ತನೆ. ನಾವು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡಾಗ, ಫಾರ್ ಎಕ್ಸಾಂಪಲ್ ನಾನು ನಡ್ಕೊತ ಹೋಗ್ತಾ ಇದೀವಿ ಅಂತ ತಿಳ್ಕೊಂಡು ನಾವು ಹೋಗ್ತಾ ಇರ್ತೀವಲ್ಲ, ಕಾಲಲ್ಲಿ ಏನೋ ಒಂದು ಚಿಕ್ಕದ ಒಂದು ಇರುವೆನೋ ಸಮಥಿಂಗ್ ಚಿಕ್ಕ ಹುಳನೋ ಬಂತು ಅಂದಾಗ ನಾವು ಏನಾದರೂ ಅದನ್ನು ಅದ್ರ ಮೇಲೆ ಕಾಲಿಟ್ಟುಬಿಟ್ಟು ಹೋಗ್ತೇವ? ಮೋಸ್ಟ್ ಆಫ್ ಟೈಮ್ ಎಷ್ಟು ಮಂದಿ ಹೋಗ್ತೀರಾ ಅದ್ರ ಮೇಲೆ ಕಾಲಿಟ್ಟು? ಯಾರು ಹೋಗಲ್ಲ ತಾನೆ. ಯಾರು ಹೋಗಲ್ಲ ಅಂದರೆ ನೀವು ನಾರ್ಮಲ್ ಇದ್ರಿ ಅಂತ ಅರ್ಥ ಇಲ್ಲ. ಕೆಲವನ್ನ ನೀವು ನೋಡ್ಬೋದು, ಅದನ್ನು ತುಳಿದು ಒರೆಸಿ, ಅದು ಹೆಂಗೆ ಅಂದರೆ ಕಣ್ಣಿಗೆ ಕಂಡಿರ್ಬೋದು ಆ ರೀತಿಯಾಗಿ ಗಿಜ್ಗುಳಿ ಮಾಡೋ ಅಂತ ಹೇಳ್ತಾರೆ, ಆ ರೀತಿ ಗಿಜ್ಗುಳಿ ಮಾಡ್ತಾರೆ. ವಾಟ್ ಇಟ್ ಶೋಸ್ ದಟ್ ಈಸ್ ಅ ಪರ್ಸನಾಲಿಟಿ ಡಿಸಾರ್ಡರ್, ವೈಲೆಂಟ್ ಬಿಹೇವಿಯರ್ ಇನ್ನೇಟ್ ವಿತಿನ್ ದ ಅವರ ಮೈಂಡಲ್ಲಿ ಬಂದಿರತಕ್ಕಂಥ ಆಲೋಚನೆಗಳು. ಸೊ ಅಂತಹ ಒಂದು ಆಲೋಚನೆಗಳಿಗೂ ಕೂಡ ಸಾಕಷ್ಟು ಸಾರಿ ಈ ಒಂದು ಮದ್ಯ ಮತ್ತು ಮಾದಕ ವಸ್ತುಗಳು ಪ್ರೇರೇಪಣೆಯನ್ನು ನೀಡ್ತವೆ. ಆದ್ದರಿಂದ ನೀವೆಲ್ಲರೂ ಕೂಡ ಈ ಒಂದು ಮದ್ಯ ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ಬಹಳ ದೂರನೇ ಇರಬೇಕು. ಅಂತಹ ವ್ಯಕ್ತಿಗಳು ಕಂಡು ಬಂದಾಗ ಅವ್ರಿಗೆ ಆದಷ್ಟು ಬೇಗನೆ ತಿಳುವಳಿಕೆ ನೀಡುವುದರ ಮೂಲಕ ಸರಿಯಾದ ಸೂಕ್ತವಾದ ಚಿಕಿತ್ಸೆಯನ್ನು ಸೂಕ್ತವಾದ ಸಮಯದಲ್ಲಿ ತೆಗೆದುಕೊಳ್ಳಲಿಕ್ಕೆ ಪ್ರೇರೇಪಣೆ ಮಾಡುವುದ್ರ ಮೂಲಕ ಅವರನ್ನು ನಾವು ಕಂಪ್ಲೀಟ್ ಆಗಿ ಆ ಒಂದು ಕಾಯಿಲೆಯಿಂದ ಅಥವಾ ಆ ಒಂದು ವ್ಯಸನದಿಂದ ಹೊರಗಡೆ ತಂದು ಅವ್ರನ್ನೂ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿ, ದೇಶಕ್ಕೆ ಒಂದು ಏನು ಹೇಳ್ತಾರೆ ಹೆಲ್ಪಿಂಗ್ ಹ್ಯಾಂಡ್ ಅಥವಾ ಅಭಿವೃದ್ಧಿ ಪರ ವ್ಯಕ್ತಿಯನ್ನಾಗಿ ನಾವು ಅವರನ್ನು ಬಳಸಬಹುದು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಲೇಜಿನ ಪ್ರಾಚಾರ್ಯರಾದ ಸತ್ಯನಾರಾಯಣ ಮಾತನಾಡಿದರು. ಧೂಮಪಾನ, ಗಾಂಜಾ ಮುಂತಾದವುಗಳನ್ನು ಸೇವಿಸುವುದು, ಇಂಜೆಕ್ಷನ್ ಚುಚ್ಚಿಕೊಳ್ಳುವುದು, ಜಗಿಯುವುದು ಮತ್ತು ಕುಡಿಯುವುದು ಮುಂತಾದ ಅನೇಕ ವಿಧದಲ್ಲಿ ಮಾದಕ ದ್ರವ್ಯಗಳನ್ನು ಬಳಸಲಾಗುತ್ತದೆ. ಇದನ್ನು ಸೇವಿಸಿದರೆ ಮಾತ್ರ ಸ್ವಾಭಾವಿಕವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂದು ಈ ವ್ಯಸನಕ್ಕೆ ದಾಸರಾದವರು ಭಾವಿಸುತ್ತಾರೆ. ಅದರ ಹೊರತಾಗಿ ಬದುಕಲು ಸಾಧ್ಯವೇ ಇಲ್ಲ ಎಂಬಷ್ಟು ಮಟ್ಟಿಗೆ ಈ ಚಟಕ್ಕೆ ಅವಲಂಬಿತರಾಗುತ್ತಾರೆ. ಮಾದಕ ವ್ಯಸನವು ಗಂಭೀರವಾದ ಭಾವನಾತ್ಮಕ, ದೈಹಿಕ ಮತ್ತು ಸಾಮಾಜಿಕ ಸಂಬಂಧಗಳ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಒತ್ತಾಯಕ್ಕೂ ಶೈಕ್ಷಣಿಕ ಅಥವಾ ಕ್ರೀಡೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಬೇಕೆಂಬ ಒಲವಿನೊಂದಿಗೆ ಅಥವಾ ಅದರಲ್ಲಿನ ಒತ್ತಡ ಹಾಗೂ ಸಮಸ್ಯೆಗಳನ್ನು ಮರೆಯಲೆಂದು ಮಾದಕ ದ್ರವ್ಯಗಳನ್ನು ಉಪಯೋಗಿಸಲು ಪ್ರಾರಂಭಿಸುತ್ತಾರೆ. ಕ್ರಮೇಣ ಡ್ರಗ್ಸ್ ಬಳಕೆಯಿಂದ ಮೆದುಳಿನಲ್ಲಿ ಬದಲಾವಣೆ ಉಂಟಾಗಿ ವ್ಯಕ್ತಿಗಳು ಮಾದಕ ವಸ್ತುಗಳನ್ನು ಹೆಚ್ಚು ಬಯಸುವಂತೆ ಮಾಡುತ್ತದೆ. ಅಂತವರು ಅದರ ಸೇವನೆಯನ್ನು ನಿಯಂತ್ರಣ ಮಾಡಲಾಗದೆ ಹೋಗುತ್ತಾರೆ. ವ್ಯಕ್ತಿಗಳು ಅದರ ಮನೋಸಾಮರ್ಥ್ಯ ಕಳೆದುಕೊಳ್ಳುತ್ತಾರೆ. ಈ ಹವ್ಯಾಸದಿಂದ ಹೊರಬರಬೇಕೆಂದು ನಿಜವಾಗಿ ಬಯಸಿದರೂ ಸಾಧ್ಯವಾಗದೆ ಮತ್ತೆ ಅದರೆಡೆ ಆಕರ್ಷಿತರಾಗುತ್ತಾರೆ. ದೀರ್ಘಕಾಲ ಡ್ರಗ್ಸ್ ಸೇವನೆಯಿಂದ ಮೆದುಳಿನ ಕ್ರಿಯೆಗಳ ಕಲಿಕೆ, ತೀರ್ಪು, ನಿರ್ಧಾರ, ವರ್ತನೆ, ನಿಯಂತ್ರಣ ಮುಂತಾದವುಗಳ ನಿರ್ವಹಣೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ತಿಳಿಸಿದರು. ಅದರ ಬಗ್ಗೆ ಮಾತಾಡದೆ ಜೊತೆಗೆ ನಿಮಗೇನು ಬೇಕು ಅದು ನಿಜವಾಗಲೂ ಬೇಕಾದದ್ದು ವಿಷಯನ ನಿಮಗೆಲ್ಲ ಹೇಳಿದ್ದಾನೆ. ಈ ಸಂಬಂಧ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಿಸ್ತಾ ಇದ್ದೇನೆ.
ಒಂದು ಮುಖ್ಯ ವಿಷಯ ಅವರು ಹೇಳಿದ್ದೇನೆಂದರೆ, ನಮ್ಮ ಮೆದುಳಿಗೆ, ನಮ್ಮ ಬ್ರೈನಿಗೆ ಕನಿಷ್ಠ 6ರಿಂದ 8 ಗಂಟೆ ವಿಶ್ರಾಂತಿ ಬೇಕು. 6ರಿಂದ 8 ಗಂಟೆ ವಿಶ್ರಾಂತಿ ಬೇಕಂತ ನೀವು 12 ಗಂಟೆ ವಿಶ್ರಾಂತಿ ತಗೋದಲ್ಲ. ಹೆಚ್ಚಿನ ಹೊತ್ತು ವಿಶ್ರಾಂತಿ ತಗೊಂಡ್ರೆ ನನಗೆ ಹೆಚ್ಚಿನ ಲಾಭ ಆಗುತ್ತೆ ಅಂದರೆ ಅದು ಒಂದು ಭ್ರಮೆ. 8 ತಾಸು ಬೇಡ, 6 ತಾಸು ಆದ್ರೂ ಕನಿಷ್ಠ ನಾವು ನಮ್ಮ ಮೆದುಳಿಗೆ ಒಂದು ವಿಶ್ರಾಂತಿ ಬೇಕು. ಈ ವಿಷಯ ಅವರು ಹೇಳುವಾಗ ನನಗೊಂದು ಹಳೆಯ ನೆನಪಾಯಿತು. ನಾನು BSc ಫೈನಲ್ ಇಯರ್ ಇದ್ದಾಗ ಲಾಸ್ಟ್ ಎಕ್ಸಾಮ್ ಕೆಮಿಸ್ಟ್ರಿ, ನನಗೆ ಯಾವುದೋ ಕಾರಣದಿಂದ ರಿವಿಷನ್ ಮಾಡೋಕ್ಕಾಗಲಿಲ್ಲ. ಹಾಗೆ ನಾ ಏನು ಮಾಡಿದೆ, ಆ ಇಡೀ ರಾತ್ರಿ ಕೆಮಿಸ್ಟ್ರಿ ಓದ್ಕೊಂತೇನೆ ಕೂತೆ. ನಾನು ಬೆಳಿಗ್ಗೆ ಎಕ್ಸಾಮ್ 9 ಗಂಟೆಗೆ ಹಾಲ್ನಲ್ಲಿ ಕೂತಾಗ, ಆನ್ಸರ್ ಬುಕ್ ಕೊಟ್ಟಾಗ, ಕ್ವಶನ್ ಪೇಪರ್ ನನಗೆ ಬಂದಾಗ ನಿದ್ದೆ ಬರಲಿಕ್ಕೆ ಶುರು ಆಯಿತು. ನನಗೆ ಭಾಳ ಭಯ ಆಯಿತು. ನನ್ನ ಓದಿಸರಿದೆ ಕಷ್ಟದಿಂದ ಓದಿಸಿದ್ದಾರೆ, ಈಗ ಏನಾದರೂ ಆಯ್ತಂದರೆ ಯಾವ ಮುಖದಿಂದ ನಮ್ಮ ಮನೇಲಿ ಇರ್ಬೇಕು ನಾನು ಅಂತ ನನಗೊಂದು ಭ್ರಮೆಯಾಗಿ, ಆದರೆ ಧೈರ್ಯ ತಂದ್ಕೊಂಡು 10 ನಿಮಿಷ ಹಾಗೇ ಕುಳಿತುಬಿಟ್ಟೆ. ನಾನು ಏನು ಬರೀಲಿಲ್ಲ, ಏನು ಯೋಚನೆ ಮಾಡಲಿಲ್ಲ. 10 ನಿಮಿಷ ಆದಮೇಲೆ ಬರಲಿಕ್ಕೆ ಶುರು ಮಾಡಿದ್ರೆ ಎಲ್ಲ ನೆನಪಿಗೆ ಬಂತು, ಎಲ್ಲ ಬರದೆ ಹೈಯೆಸ್ಟ್ ಮಾರ್ಕ್ಸ್. ನಾನು ಹೀಗೆ ಮಾಡಿದೆ ಅಂತ ನೀವು ಮಾಡಬೇಡ್ರಿ. ಯಾವಾಗಲೂ ಸಮಯ ನಮ್ಮ ಫೇವರ್ ಆಗಿರಲ್ಲ. ಹೀಗಾಗಿ ವಿಶ್ರಾಂತಿ ಅವಶ್ಯ, ಹೆಚ್ಚಿನ ವಿಶ್ರಾಂತಿ ಅಲ್ಲ. ಆಮೇಲೆ ಓದುವಾಗ ಆ ಪಾಠ ಮೇಲೆ ಶ್ರದ್ಧೆ ಇಟ್ಕೊಂಡು ಓದಬೇಕು. ಒಂದು ಅರ್ಧ ಗಂಟೆ ಓದಿದ್ರೆ ಸಾಕು. ಅದೆಲ್ಲ ನೀವು ಕಣ್ಮುಚ್ಚಿ ಬುಕ್ ಮುಚ್ಚಿ ನೀವು ನೆನಪು ಮಾಡಿಕೊಂಡ್ರೆ ಎಲ್ಲ ಇಮಿಡಿಯೇಟಾಗಿ ರಿಕಲೆಕ್ಟ್ ಮಾಡ್ಲಿಕ್ಕೆ ಬರಬೇಕು. ನೀವು 4 ತಾಸು ಓದಿ ಆಮೇಲೆ ಒಂದು 5 ನಿಮಿಷ ಸಹಿತ ರಿಕಲೆಕ್ಟ್ ಮಾಡಲಿಕ್ಕೆ ಆಗಲ್ಲ ಅಂದರೆ ದ್ಯಾಟ್ ಈಸ್ ವೇಸ್ಟ್ ಆಫ್ ಟೈಮ್. ಈ ಸಂದರ್ಭದಲ್ಲಿ ಹಿರಿಯ ಉಪನ್ಯಾಸಕರಾದ ಶ್ರೀನಿವಾಸ್ ರಾವ್, ಬಸವರಾಜ್ ಆರ್ ಪಲ್ಲೆದ್, ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಯವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳ ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದೂ ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee. Sri Raghavendra Tupa. Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save up the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. Planning to study and work in Russia, full time or part time. Courses available: Russian language courses, MBBS, bachelor's and masters. Legally pathway to enter in 27 sharing countries. No IELTS required. No embassy interviews. 5 years gap acceptable. International internship program. Processing time 45 days. Admissions are started. Hurry up and grab this opportunity. Bid and consulting. Contact MK Nizam. WhatsApp on 9181-2399-1287 7977-341-8800. ಫುಲ್ ಟ್ಯಾಂಕ್ಗೆ ಪರ್ಫೆಕ್ಟ್ ವ್ಯಾಲ್ಯೂ ಬ್ರೋ. ನಿಮ್ಮ ಹತ್ತಿರದ ನಯಾರಾ ಪೆಟ್ರೋಲ್ पंपಗೆ ಭೇಟಿ ನೀಡಿ ಮತ್ತು शुरू हो गया है नयारा महा बचत उत्सव। अब नयारा के पेट्रोल पंप्स पर मिल रहा है मार्केट रेट से ₹1 प्रति लीटर कम पर पेट्रोल। ನಮ್ಮ ಪರಿಮಳ ಪಂಚಮುಖಿ ಪೆಟ್ರೋಲಿಯಂ ರಾಷ್ಟ್ರೀಯ ಹೆದ್ದಾರಿ 167ರ ಮೇಲೆ ಹಂಚಿನಾಳನಲ್ಲಿ ಇದ್ದು ಇದು ಮಂತ್ರಾಲಯಂಗೆ 17 ಕಿಲೋಮೀಟರ್ ಮತ್ತು ರಾಯಚೂರಿಗೆ 27 ಕಿಲೋಮೀಟರ್ ಮಧ್ಯದಲ್ಲಿ ಇರುತ್ತದೆ. ತಮ್ಮನ್ನು ಮಾಲೀಕರಾದ ಪ್ರವೀಣ್ ಕುಮಾರ್ ಕುಲಕರ್ಣಿ ಗುಂಜಳ್ಳಿ ಇವರು ಸ್ವಾಗತಿಸುತ್ತಾರೆ. ಮೊಬೈಲ್ ನಂಬರ್ 9731700520.
ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಬ್ರೋ. ಏನ್ ಬ್ರೋ ಫುಲ್ ರಿಚ್ಚಾ? ಫುಲ್ ಟ್ಯಾಂಕ್ ಅಂತಿದ್ಯಾ? ಬ್ರೋ, ನಯಾರಾನಲ್ಲಿ ಮಾರ್ಕೆಟ್ ಬೆಲೆಗಿಂತ ಪ್ರತಿ ಲೀಟರ್ ಮೇಲೆ ₹1 ಕಮ್ಮಿಗೆ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿ ಹಾಗೂ ಸರಿಯಾದ ಕ್ವಾಂಟಿಟಿ ಪ್ರಾಮಿಸ್ ಜೊತೆ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ, ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾಧಿಕಾರಿ ಮತ್ತು ಯೋಜನಾ ನಿರ್ದೇಶಕರ ಆದೇಶವನ್ನು ಉಲ್ಲಂಘನೆ ಮಾಡಿದ ನಗರಸಭೆ ಪೌರಾಯುಕ್ತ ಗುರ್ಲಿಂಗಪ್ಪ ಇವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಎಂದು ನಗರಸಭೆ ನಾಮನಿರ್ದೇಶನ ಸದಸ್ಯ ಎಸ್ ರಾಜು ನೇತೃತ್ವದಲ್ಲಿ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿ ಮತ್ತು ಯೋಜನಾ ನಿರ್ದೇಶಕರ ಆದೇಶವನ್ನು ಉಲ್ಲಂಘನೆ ಮಾಡಿದ ನಗರಸಭೆ ಪೌರಾಯುಕ್ತ ಗುರ್ಲಿಂಗಪ್ಪ ಇವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಎಂದು ನಗರಸಭೆ ನಾಮನಿರ್ದೇಶಿತ ಸದಸ್ಯ ಎಸ್ ರಾಜು ನೇತೃತ್ವದಲ್ಲಿ ಮನವಿ ಸಲ್ಲಿಸಿದರು. ಸಫಾಯಿ ಕರ್ಮಚಾರಿ ಆಯೋಗ ಅಧ್ಯಕ್ಷರು ವ್ಯತ್ಯಾಸದ ಹಣವನ್ನು ಪೌರ ಕಾರ್ಮಿಕರಿಗೆ ಕೊಡಬೇಕೆಂದು ಆದೇಶ ನೀಡಿದ್ದಾರೆ. ಕಳೆದ 10 ವರ್ಷಕ್ಕೂ ಮೇಲ್ಪಟ್ಟ ದಿನಗೂಲಿ ಪೌರ ಕಾರ್ಮಿಕರು ಸೇವೆಯನ್ನು ನ್ಯಾಯಾಲಯ ಎತ್ತಿ ಹಿಡಿದು ತೀರ್ಪು ನೀಡಿದೆ ಎಂದರು. ನಗರಸಭೆ ಪೌರಾಯುಕ್ತರು ಪೌರ ಕಾರ್ಮಿಕರಿಗೆ ವ್ಯತ್ಯಾಸ ಹಣವನ್ನು ಕೊಡಬೇಕೆಂದು ಮನವಿ ಮಾಡಿದರು. ಇದುವರೆಗೆ ನಗರಸಭೆ ಪೌರಾಯುಕ್ತರಿಗೆ ಜಿಲ್ಲಾಧಿಕಾರಿ ಮತ್ತು ಯೋಜನಾ ನಿರ್ದೇಶಕರು ವ್ಯತ್ಯಾಸ ಹಣವನ್ನು ಮಂಜೂರು ಮಾಡಿ ಎಂದು ತಿಳಿಸಿದ್ದರು. ಆದರೆ ಮಂಜೂರು ಮಾಡುತ್ತೇವೆ ಎಂದು ಹೇಳಿದ್ದು ಇದುವರೆಗೂ ನೀಡಿಲ್ಲ ಎಂದು ದೂರಿದರು. ಪೌರ ಕಾರ್ಮಿಕರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ತೊಂದರೆಯಲ್ಲಿ ಇರುವ ಕಾರಣಕ್ಕೆ ಮಕ್ಕಳು ಮುಂದಿನ ಭವಿಷ್ಯಕ್ಕಾಗಿ ಬಾಕಿ ವೇತನ ವ್ಯತ್ಯಾಸ ಹಣವನ್ನು ಮಂಜೂರು ಮಾಡುವಂತೆ ಮನವಿ ಮಾಡಿದರು. ಒಂದು ವೇಳೆ ಮಂಜೂರಾತಿ ವಿಳಂಬ ಮಾಡಿದ ಪಕ್ಷದಲ್ಲಿ ಪೌರಾಯುಕ್ತರ ಮೇಲೆ ಕಾನೂನು ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಜಿಲ್ಲಾಧಿಕಾರಿ ಮತ್ತು ಯೋಜಕರ ಅವರ ಆದೇಶವನ್ನು ಗುರುಲಿಂಗಪ್ಪ ಪೌರಾಯುಕ್ತರು ಇವರನ್ನು ಕೂಡಲೇ ಸೇವೆಯಿಂದ ಅಥವಾ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವ ಬಗ್ಗೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸಫಾಯಿ ಕರ್ಮಚಾರಿ ಆಯೋಗ ಬೆಂಗಳೂರು ಅಧ್ಯಕ್ಷರು ವ್ಯತ್ಯಾಸ ಹಣವನ್ನು ಪೌರ ಕಾರ್ಮಿಕರು ಕೊಡಬೇಕೆಂದು ದಿನಾಂಕ 6/7/2027 ಆದೇಶ ಮಾಡಿರುತ್ತಾರೆ. ಅದರ ಪ್ರಯುಕ್ತವಾಗಿ ಸುಮಾರು 10 ವರ್ಷಕ್ಕೆ ಮೇಲ್ಪಟ್ಟ ದಿನಗೂಲಿ ಆಧಾರದ ಮೇಲೆ ಪೌರ ಕಾರ್ಮಿಕರ ಸೇವೆಯನ್ನು ಘನ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನ್ವಯ ಸಕ್ರಮಗೊಂಡಿರುತ್ತದೆ. ಇವರಿಗೆ ವ್ಯತ್ಯಾಸ ಹಣವನ್ನು ಕೊಡಬೇಕೆಂದು ಮನವಿ ಮಾಡಿದರು. ಇದುವರೆಗೆ ನಗರಸಭೆ ಪೌರಾಯುಕ್ತರು, ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರು ಪೌರಾಯುಕ್ತರಿಗೆ ವ್ಯತ್ಯಾಸ ಹಣವನ್ನು ಮಂಜೂರು ಮಾಡಲು ಎಂದು ತಿಳಿಸಿದರು. ಅವರು ವಿನಾಕಾರಣದಿಂದ ಪೌರಾಯುಕ್ತರು ಹಲವಾರು ಬಾರಿ ಮಂಜೂರು ಮಾಡುತ್ತಿವೆ ಎಂದು ಹೇಳಿಕೊಂಡು ಬಂದಿರುತ್ತಾರೆ ಮತ್ತು ಪೌರ ಕಾರ್ಮಿಕರಿಗೆ ಕುಟುಂಬಗಳಿಗೆ ಆರ್ಥಿಕ ಪರಿಸ್ಥಿತಿ ಮತ್ತು ತೊಂದರೆಯಲ್ಲಿರುವ ಕಾರಣ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕಾಗಿ ಬಾಕಿ ವೇತನ ಹಣವನ್ನು ಮತ್ತು ವ್ಯತ್ಯಾಸ ಹಣವನ್ನು ಮಂಜೂರು ಮಾಡುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತೇವೆ. ಒಂದು ವೇಳೆ ಮಂಜೂರಾತಿ ವಿಳಂಬ ಮಾಡಿದ್ದಲ್ಲಿ ಪಕ್ಷದಲ್ಲಿ ಪೌರ ಕಾರ್ಮಿಕರ ಪೌರ ಆಯುಕ್ತರ ಮೇಲೆ ಕಾನೂನು ಹೋರಾಟವನ್ನು ಕಾರ್ಮಿಕರ ಪರವಾಗಿ ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ತಮ್ಮಲ್ಲಿ ಒತ್ತಾಯಿಸುತ್ತೇವೆ ಸರ್. ಯಾಕಂದ್ರೆ ಅನೇಕ ಬಾರಿ ಸಂಬಂಧಪಟ್ಟ ಇಲಾಖೆಗಳಿಂದ ರಾಜ್ಯ ಸರ್ಕಾರ ಮತ್ತು ಪೌರ ಆಡಳಿತ ವತಿಯಿಂದ ಆದೇಶ ಬಂದರೂ ಕೂಡ ವಿನಾಕಾರಣ ಏನೋ ಒಂದು ನೆಪ ಹೇಳಿ ಮುಂದಕ್ಕಾಗ್ತಾರೆ. ಅವರು ಎಲ್ಲ ರಾಯಚೂರಿನಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರು ಅನೇಕ ನಮ್ಮ ಬಡಾವಣೆಗಳಲ್ಲಿ ಸ್ವಚ್ಛತೆ ಬಗ್ಗೆ ಮತ್ತು ಅನೇಕ ಕಾರ್ಯಗಳನ್ನು ಪೌರ ಕಾರ್ಮಿಕರ ಮೇನ್ ವಿಷಯ ಅವ್ರದೇ ಆದ ಸರ್. ಅಂತವ್ರಿಗೆ ಬರ್ತಕ್ಕಂಥ ಸವಲತ್ತುಗಳನ್ನು ಇವರು ಕೊಡ್ತಾ ಇಲ್ಲ. ಎದಕ್ಕೆ ಈ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ಜಿಲ್ಲಾಧಿಕಾರಿಗಳಿಗೆ ಕಳೆದ ಈ ಸಂದರ್ಭದಲ್ಲಿ ಗಂಗಾಧರ್, ಕೃಷ್ಣ, ಶಿವಪ್ಪ, ರಾಮಪ್ಪ, ಭೀಮಪ್ಪ, ಗೋವಿಂದ, ಹರಿ, ಉರ್ಕುಂದ ಸೇರಿದಂತೆ ಅನೇಕರು ಇದ್ದರು. ಆರ್ಟಿಪಿಎಸ್ ವಿದ್ಯುತ್ ಸ್ಥಾವರದಿಂದ ಹೊರಸೂಸುವ ಹಾರು ಬೂದಿ ಸಾಗಾಣಿಕೆ ವೈಜ್ಞಾನಿಕವಾಗಿ ಪ್ರಾರಂಭಿಸಬೇಕೆಂದು ಜಯ ಕರ್ನಾಟಕ ಸಂಘಟನೆ ಮುಖಂಡರು ಇಂಧನ ಸಚಿವ ಕೆಜೆ ಜಾರ್ಜ್ ಅವರಿಗೆ ಮನವಿ ಸಲ್ಲಿಸಿದರು. ಆರ್ಟಿಪಿಎಸ್ ವಿದ್ಯುತ್ ಸ್ಥಾವರದಿಂದ ಹೊರಸೂಸುವ ಹಾರು ಬೂದಿ ಸಾಗಾಣಿಕೆ ವೈಜ್ಞಾನಿಕವಾಗಿ ಪ್ರಾರಂಭಿಸಬೇಕೆಂದು ಜಯ ಕರ್ನಾಟಕ ಸಂಘಟನೆ ಮುಖಂಡರು ಇಂಧನ ಸಚಿವ
ಕೆಜೆ ಜಾರ್ಜ್ ಅವರಿಗೆ ಮನವಿ ಸಲ್ಲಿಸಿದರು. ಕಳೆದ ಏಪ್ರಿಲ್ ತಿಂಗಳಿನಿಂದ ನಿಗಮದ ಅಧಿಕಾರಿಗಳು ದುರುದ್ದೇಶದಿಂದ ಹಾರುಬೂದಿ ಹೆಂಡದ ನಿರ್ವಹಣೆಯಲ್ಲಿ ಮತ್ತು ತಾಂತ್ರಿಕ ದೋಷ ಕಾಮಗಾರಿ ಇದೆ ಎಂದು ಹೇಳಿ ನಿಗಮಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ. ಆದರೆ ಅಲ್ಲಿ ಕಾಮಗಾರಿಯೇ ಇಲ್ಲ. ಸತ್ಯಕ್ಕೆ ದೂರವಾದ ವಿಷಯವನ್ನು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಹಾರುಬೂದಿ ಸಾಗಾಣಿಕೆಯನ್ನು ಜಂಟಿ ಉದ್ಯಮವನ್ನಾಗಿಸಲು ಅಧಿಕಾರಿಗಳು ಪರೋಕ್ಷವಾಗಿ ಜನರಿಗೆ ಸಹಕರಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಜಂಟಿ ಉದ್ಯಮವನ್ನಾಗಿ ಮಾಡಬಾರದು. ಕಳೆದ 2 ತಿಂಗಳಿಂದ ಹಾರುಬೂದಿ ಸಾಗಾಣಿಕೆ ಬಂದ್ ಮಾಡಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಗಮನಕ್ಕೆ ತರದೆ ನಷ್ಟ ಉಂಟು ಮಾಡಿದ್ದಾರೆ ಎಂದು ಆಪಾದಿಸಿದ್ದಾರೆ. ಹಾರುಬೂದಿ ಸಾಗಾಣಿಕೆಗೆ ನಂಬಿ ಬದುಕು ಕಟ್ಟಿಕೊಂಡಿರುವ ನೂರಾರು ಕುಟುಂಬಗಳು ಬೀದಿ ಪಾಲಾಗುವಂತಾಗಿದೆ. ಕೂಡಲೇ ಹಾರುಬೂದಿ ಸಾಗಾಣಿಕೆಗೆ ಮುಂದಾಗಬೇಕೆಂದು ಮನವಿ ಮಾಡಿದರು. ನನಗೆ ಗೊತ್ತಿಲ್ಲ ಅಂತಂದ್ರು ಇಲ್ಲಿಂದ 1,000 ಕುಟುಂಬಗಳು ತಿಪ್ಪಲ್ಗಳು ಏನಾದ ಹಂಚು ಕಟ್ಟಲಾರ್ದಂತ ಪರಿಸ್ಥಿತಿ ನಿರ್ಮಾಣ ಜನಸಾಮಾನ್ಯರಿಗೆ ಅರ್ಥ ಮಾಡಿಕೊಂಡು ಇದು ಮಾಡಬೇಕು. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಎಸ್ ಶಿವಕುಮಾರ್ ಯಾದವ್, ಗ್ರಾಮಾಂತರ ಅಧ್ಯಕ್ಷ ಸುರೇಶ್ ಮಡಿವಾಳ್, ಸುರೇಂದ್ರ ಕುಮಾರ್, ಟಿ ಮಹಾಂತೇಶ್, ನರಸಪ್ಪ, ತಿಮ್ಮಪ್ಪ, ಎಂಡಿ ರಫೀಫ್ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ ರಾಯಚೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೋತ್ನಾಳ್ ಮತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಪದವಿ ಪೂರ್ವ ಕಾಲೇಜು ಪೋತ್ನಾಳ್ ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧ ದಿನಾಚರಣೆ ಪೋತ್ನಾಳದಲ್ಲಿ ಆಚರಿಸಲಾಯಿತು. ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ ರಾಯಚೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೋತ್ನಾಳು ಮತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಪದವಿ ಪೂರ್ವ ಕಾಲೇಜು ಪೋತ್ನಾಳು ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಪೋತ್ನಾಳದಲ್ಲಿ ನಡೆಯಿತು. ಕಾರ್ಯಕ್ರಮ ಕುರಿತು ಮಾತನಾಡಿದ ಕ್ಷೇತ್ರ ಆರೋಗ್ಯ ಯುವ ಪೀಳಿಗೆ ಮಾದಕ ಪದಾರ್ಥಗಳ ದುಶ್ಚಟಕ್ಕೆ ಅಂಟಿಕೊಂಡರೆ ಆರೋಗ್ಯ ಹಾಳಾಗುತ್ತದೆ. ಮಾದಕ ವಸ್ತುಗಳು ಸೇವನೆಯಿಂದ ಸಮಾಜದಲ್ಲಿ ಅಪರಾಧಗಳ ಸಂಖ್ಯೆ ಹೆಚ್ಚುತ್ತಿದೆ. ಯುವಕರು ನಿಶೆಯಿರುವ ಯಾವುದೇ ವಸ್ತುಗಳನ್ನು ಸೇವನೆ ಮಾಡಬಾರದು. ಮಾದಕವೆಂಬ ವಿಷವರ್ತಲದಲ್ಲಿ ಯುವ ಸಮುದಾಯ ಬಲಿಯಾಗಬಾರದು. ಮಾದಕ ವ್ಯಸನದಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತದೆ. ಮಾದಕ ವ್ಯಸನ ತ್ಯಜಿಸಿ ನೆಮ್ಮದಿಯ ಜೀವನ ನಡೆಸಿ ಸಂಯಮ ವಿವೇಕದಿಂದ ಮಾದಕ ವ್ಯಸನ ನಿಯಂತ್ರಣ ಮಾಡಬಹುದು ಎಂದರು. ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಟೆಲಿಮಾನಸ್ ಸಮಸ್ಯೆಯಲ್ಲಿರುವ ಸಂಬಂಧಗಳ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಕುರಿತು ತಮಗೆ ಈ ಒಂದು ಸಂದರ್ಭದಲ್ಲಿ ಮಾಹಿತಿ ನೀಡಲು ಆರೋಗ್ಯ ಇಲಾಖೆಯಿಂದ ಬಂದಿದ್ದೇನೆ. ನಂತರ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯರಾದ ರಾಮಣ್ಣ, ಮಾದಕ ವಸ್ತುಗಳು ಆರಂಭದಲ್ಲಿ ಯುವಕರಲ್ಲಿ ಮದ ನೀಡಿದರೆ ಇಡೀ ಜೀವನವನ್ನು ಕಿತ್ತಿಕೊಳ್ಳುವುದು ಖಚಿತ. ವಿದ್ಯಾರ್ಥಿನಿಯರು ಯಾವುದೋ ಮಾದಕ ವಸ್ತುಗಳ ಚಟಕ್ಕೆ ಬಲಿಯಾಗದೆ ತಮ್ಮ ಜೀವನವನ್ನು ಸುಂದರವಾಗಿಸಿಕೊಳ್ಳಬೇಕು. ಪಾಲಕರು ತಮ್ಮ ಮೇಲೆ ಇಟ್ಟಿರುವ ನಂಬಿಕೆಗೆ ದ್ರೋಹ ಮಾಡದಂತೆ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು. ಹದಿಹರಿಯದ ವಯಸ್ಸಿನಲ್ಲಿ ಯಾವುದೇ ಮಾದಕ ವಸ್ತುಗಳ ದುಶ್ಚಟಕ್ಕೆ ಬಲಿಯಾಗಬಾರದು. ಕ್ಷಣಿಕ ಸುಖ ನೀಡುವ ಮೋಹಕ್ಕೆ ಬಿದ್ದು ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಮಾದಕ ವ್ಯಸನ ವಸ್ತುಗಳ ಸೇವನೆ, ಕಳ್ಳ ಸಾಗಾಣಿಕೆ ವಿರೋಧಿಸಿ ಮಾದಕ ವಸ್ತು ಮುಕ್ತ ಹಾಗೂ ನಶೆ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲು ಎಲ್ಲರೂ ಸಂಕಲ್ಪ ಮಾಡೋಣ ಎಂದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಮಲ್ಲಪ್ಪ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದ್ಯುತ್ ದರ ಹೆಚ್ಚಿಸಿದ್ದು ಹಿಂದಿನ ಬಿಜೆಪಿ ಸರ್ಕಾರ. ಲೋಡ್ ಶೆಡ್ಡಿಂಗ್ ಜಾರಿ ಇಲ್ಲ. ಕೆ ಜಾರ್ಜ್. ಆರ್ಟಿಪಿಎಸ್ ಮತ್ತು ವೈಟಿಪಿಎಸ್ ವಿದ್ಯುತ್ ಘಟಕಗಳಿಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಭೇಟಿ. ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ. ವಿದ್ಯುತ್ ಅವೈಜ್ಞಾನಿಕ ಹೆಚ್ಚಳ ಇಳಿಕೆ ಮಾಡಲು ಆಗ್ರಹಿಸಿ ವಾಣಿಜ್ಯೋದ್ಯಮ ಸಂಘ ಇಂಧನ ಸಚಿವರಿಗೆ ಮನವಿ. ವಾಲ್ಮೀಕಿ ಭವನದ ಬಾಕಿ ಕಾಮಗಾರಿ ಪೂರ್ಣಗೊಳಿಸಲು ಡಿಸಿ ಸೂಚನೆ. ನಗರದ ಜೆಸ್ಕಾಂ ಕಚೇರಿ ಕಂದಕ ಬಳಿ ಅನಧಿಕೃತ ಅಂಗಡಿಗಳ ತೆರವುಗೊಳಿಸಿದ ನಗರಸಭೆ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನ. ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿಯಾಗದಿರಿ. ಡಾಕ್ಟರ್ ವೈ ಮನೋಹರ್ ಪತ್ತರ್. ಪೌರ ಕಾರ್ಮಿಕರಿಗೆ ವ್ಯತ್ಯಾಸ ವೇತನ ನೀಡಿದ ಪೌರಾಯುಕ್ತರ ವಜಾಗೊಳಿಸಲು ಆಗ್ರಹಿಸಿ ಮನವಿ.
ಗ್ಯಾಸ್ ಹಾರುಬೂದಿ ಸಾಗಾಣಿಕೆ ಪ್ರಾರಂಭಿಸಲು ಆಗ್ರಹಿಸಿ ಜಯ ಕರ್ನಾಟಕ ಸಂಘಟನೆ ಮನವಿ. ಮತ್ತು ಕ್ಷಣಿಕ ಸುಖ ನೀಡುವ ಮಾದಕ ವಸ್ತುಗಳ ಮೋಹಕ್ಕೆ ಬಿದ್ದು ಸುಂದರವಾದ ಜೀವನ ಹಾಳು ಮಾಡಿಕೊಳ್ಳಬೇಡಿ. ಬಾಲಪ್ಪ ನಾಯಕ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. Beside Ganj Kalyana Mandap, Ganj Road, Raichur. Visit KTB Jewel Palace, Udayanagar, Station Road, Raichur. Sri Raghavendra Ghee. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Planning to study and work in Russia, full time or part time? Contact MK Nizam. WhatsApp on 9181 2399 1287. ಪೆಟ್ರೋಲ್ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಮಾಡ್ಸೋಣ ಬ್ರೋ. ಏನ್ ಬ್ರೋ ಫುಲ್ ರಿಚ್ಚಾ? ಫುಲ್ ಟ್ಯಾಂಕ್ ಅಂತಿದ್ಯಾ? ಬ್ರೋ ನಯರಾನಲ್ಲಿ ಮಾರ್ಕೆಟ್ ಬೆಲೆಗಿಂತ ಪ್ರತಿ ಲೀಟರ್ ಮೇಲೆ ₹1 ಕಮ್ಮಿಗೆ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿ ಹಾಗೂ ಸರಿಯಾದ ಕ್ವಾಂಟಿಟಿ ಪ್ರಾಮಿಸ್ ಜೊತೆ. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು.